Good morning to my dear viewers. Welcome to my YouTube channel. This is Arun Giradi here. In today's class, we would like to discuss the next part, that is types of financial asset. So, ಇವತ್ತಿನ ಕ್ಲಾಸ್ನಲ್ಲಿ ನಾವು ಫೈನಾನ್ಷಿಯಲ್ ಅಸೆಟ್ ಟೈಪ್ಸ್ ಬಗ್ಗೆ ನೋಡೋಣ. ಲಾಸ್ಟ್ ಕ್ಲಾಸ್ನಲ್ಲಿ ಫೈನಾನ್ಷಿಯಲ್ ಅಸೆಟ್ ಫೀಚರ್ ಬಗ್ಗೆ ನೋಡಿದ್ದೀವಿ. So, the financial asset can be divided like first one is a certificate of deposits, ಠೇವಣಿ ಪ್ರಮಾಣ ಪತ್ರ ಅಂತ ಕರಿತೀವಿ ನಾವು. So, the financial asset is an agreement between investor and a bank institution in which the customer keep a set amount of money deposited in a bank for an agreed term in exchange for a guaranteed rate of interest. It is nothing but a certificate of deposit. It is an agreement between investor and bank. For that reason, they are supposed to get the certificate of deposits from the bank. ಅಂದರೆ ಏನಂತ ಹೇಳ್ತೀವಿ ನಾವು ಇಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಹೂಡಿಕೆದಾರ ಮತ್ತು ಬ್ಯಾಂಕ್ ನಡುವೆ. ಆಮೇಲೆ ಗ್ರಾಹಕ ಇಲ್ಲಿ ಬ್ಯಾಂಕಿನಲ್ಲಿ ಠೇವಣಿ ಪ್ರಮಾಣ ಪತ್ರವನ್ನು ಪಡೆಯುತ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಕಸ್ಟಮರ್ ವಿಲ್ ಗೆಟ್ ದ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಫ್ರಮ್ ದ ಬ್ಯಾಂಕ್. And the second one is a bond. Bond is the name itself indicate that it is a financial asset. Usually it is a debt instrument. This is an important word. Debt instrument ಅಂದ್ರೆ ಏನ್ರಿ ಸಾಲದ ಸಲಕರಣೆ ಅಂತ ಕರಿತೀವಿ. Financial asset is a debt instrument which is sold by company or a government to raise the fund for a short term project. In simple language we can say it is raised by the company to meet the short term needs. So company want a short term loan or a money. For that reason they are supposed to issue an instrument. That instrument is called as a bond. Bond is usually a legal document. It states that the money investor has lent the borrower and the amount when it is need it has to be paid anta. Andre in simple language bond is a debt instrument raised by the company or a government to need to fulfill short term need anta navalli helಬೋದು. ಆಮೇಲೆ ಸ್ಟಾಕ್ ಈಸ್ ಅನದರ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅಸೆಟ್. ಆ್ಯಸ್ ದ ನೇಮ್ ಇಟ್ಸ್ ಇಂಡಿಕೇಟ್ ದ್ಯಾಟ್ ಸ್ಟಾಕ್ ಡು ನಾಟ್ ಹ್ಯಾವ್ ಎನಿ ಮ್ಯಾಚುರಿಟಿ ಡೇಟ್. ಇನ್ವೆಸ್ಟಿಂಗ್ ಇನ್ ಅ ಸ್ಟಾಕ್ ಆಫ್ ಅ ಕಂಪ್ನಿ ಮೀನ್ಸ್ participating in a ownership of a company and sharing the profit or loss. Stock belongs to shareholder until they sell them. And the stock is nothing but share. So the share is held by the shareholder and they will get the ownership from that company ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಂಗಾದ್ರೆ ಏನಂತ ಹೇಳ್ಬೋದು ಇಲ್ಲಿ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅಸೆಟ್ ಒಳಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಸ್ಟಾಕ್ ಅಥವಾ ಶೇರ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಫ್ ಯು ಹೋಲ್ಡ್ ದ ಸ್ಟಾಕ್ ಯು ವಿಲ್ ಬಿಕಮ್ ಅ ಸ್ಟಾಕ್ ಹೋಲ್ಡರ್ ಆರ್ ಅ ಶೇರ್ ಹೋಲ್ಡರ್. ಯು ವಿಲ್ ಗೆಟ್ ದ ರೈಟ್ ಫ್ರಮ್ ದ ಕಂಪ್ನಿ. ವಾಟ್ ಇಸ್ ದ ರೈಟ್? ರೈಟ್ ಟು ಗೆಟ್ ದ ಡಿವಿಡೆಂಡ್ ಆರ್ ಶೇರ್ ದ ಪ್ರಾಫಿಟನ್ನು ನೀವು ತೆಗೆದುಕೊಳ್ಳುವ ಅಧಿಕಾರ ಬರುತ್ತೆ ನಿಮಗೆ. ಆಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ ಈಸ್ ಆಲ್ಸೋ ಅ ಟೈಪ್ ಆಫ್ ಫೈನಾನ್ಷಿಯಲ್ ಅಸೆಟ್. ದ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ ಟೈಪ್ ಆಫ್ ಅಸೆಟ್ ಈಸ್ reserve with the organization. Cash has to maintain with the organization. ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ ಎರಡು ಬರ್ತಾವ. ಕ್ಯಾಶ್ ಇನ್ ಹ್ಯಾಂಡ್ ಈಸ್ ಆಲ್ಸೋ ಅ ಫೈನಾನ್ಷಿಯಲ್ ಅಸೆಟ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್. ದೀಸ್ ಟು ಆರ್ ಕನ್ಸಿಡರ್ ಆಸ್ ಎ ಕ್ಯಾಶ್ ಇಕ್ವಿವೆಲೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಬ್ಯಾಂಕ್ ಡೆಪಾಸಿಟ್ ಈಸ್ ಆಲ್ಸೋ ಅನದರ್ ಟೈಪ್ ಆಫ್ ಫೈನಾನ್ಷಿಯಲ್ ಅಸೆಟ್. ವಾಟ್ ದ ಬ್ಯಾಂಕ್ ಡೆಪಾಸಿಟ್ ಇಂಡಿಕೇಟ್? ಇಟ್ ಇಂಡಿಕೇಟ್ ದ ಕ್ಯಾಶ್ ರಿಸರ್ವ್ ಆಫ್ ಅ ಆರ್ಗನೈಜೇಷನ್ ವಿತ್ ಅ ಬ್ಯಾಂಕ್ ಇನ್ ಅ ಸೇವಿಂಗ್ ಆ್ಯಂಡ್ ಸೇವಿಂಗ್ ಅಕೌಂಟ್ ಅಂತ ಹೇಳ್ಬೋದು ನಾವು. ಸೊ ಬ್ಯಾಂಕ್ ಡೆಪಾಸಿಟ್ ಮಾಡಿರ್ತಾರೆ. ಇದರಲ್ಲಿ ಕರೆಂಟ್ ಡೆಪಾಸಿಟ್ ಇರ್ಬೋದು, ಸೇವಿಂಗ್ ಡೆಪಾಸಿಟ್ ಇರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು, ರಿಕರಿಂಗ್ ಡೆಪಾಸಿಟ್ ಇರ್ಬೋದು. ಸೊ ದೀಸ್ ಆರ್ ಆಲ್ ವೇರಿಯಸ್ ಡೆಪಾಸಿಟ್ಸ್ ಅವೈಲೇಬಲ್ ಇನ್ ಅ ಬ್ಯಾಂಕ್. ಅಂದರೆ ಏನಂತ ಹೇಳ್ತೀವಿ ನಾವು, ದಿಸ್ ಈಸ್ ಆಲ್ಸೋ ದ ಫೈನಾನ್ಷಿಯಲ್ ಅಸೆಟ್ಸ್ ಇನ್ ರಿಲೇಷನ್ ವಿತ್ ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಆಮೇಲೆ ಲೋನ್ಸ್ ಆ್ಯಂಡ್ ರಿಸೀವೇಬಲ್ ಈಸ್ ಆಲ್ಸೋ ಅನದರ್ ಟೈಪ್ ಆಫ್ ಫೈನಾನ್ಷಿಯಲ್ ಅಸೆಟ್ ವೇರ್ ದ ಲೋನ್ ಆ್ಯಂಡ್ ರಿಸೀವೇಬಲ್ ಆರ್ ದೋಸ್ ಅಸೆಟ್ಸ್ with a fixed or determinable payment ಅಂತ ನಾವಲ್ಲಿ ಕರಿತೀವಿ. ಫಾರ್ ಬ್ಯಾಂಕ್ಸ್ ಲೋನ್ ಆರ್ ಅಸೆಟ್ಸ್ ದಿ ಕ್ಯಾನ್ ಸೆಲ್ ದೆಮ್ ಅದರ್ ಪಾರ್ಟೀಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಲೋನ್ಸ್ ಆ್ಯಂಡ್ ರಿಸೀವೇಬಲ್ ಈಸ್ ಆಲ್ಸೋ ಅ ಫಿಕ್ಸ್ಡ್ ರೇಟ್ ಸೆಕ್ಯೂರಿಟೀಸ್ ಅಂತ ನಾವಲ್ಲಿ ಹೇಳ್ಬೋದು. ಫಿಕ್ಸ್ ರೇಟ್ಗೆ ಲೋನ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟನ್ನು ಕಟ್ಟಬೇಕಾಗತ್ತೆ ನಾವಲ್ಲಿ. ಆಮೇಲೆ ಡೆರಿವೇಟಿವ್ಸ್ ಈಸ್ ಆಲ್ಸೋ ಅನದರ್ ಟೈಪ್ ಆಫ್ ಫೈನಾನ್ಷಿಯಲ್ ಅಸೆಟ್. ಡೆರಿವೇಟಿವ್ಸ್ ಆರ್ ದ ಫೈನಾನ್ಷಿಯಲ್ ಅಸೆಟ್ಸ್ ಹೂಸ್ ವ್ಯಾಲ್ಯೂ ಈಸ್ ಡಿರೈವ್ಡ್ ಫ್ರಮ್ ದ ಅದರ್ ಅಂಡರ್ಲೈಯಿಂಗ್ ಅಸೆಟ್ ಅಂತ ನಾವಲ್ಲಿ ಹೇಳ್ಬೋದು. ದೀಸ್ ಆರ್ ಬೇಸಿಕಲಿ ಎ ಕಾಂಟ್ರಾಕ್ಟ್. ಡೆರಿವೇಟಿವ್ಸ್ ಆರ್ ಬೇಸಿಕಲಿ ಎ ಕಾಂಟ್ರಾಕ್ಟ್ ಆ್ಯಂಡ್ ಇಟ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ದ ಅಸೆಟ್ ವ್ಯಾಲ್ಯೂ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇವೆಲ್ಲ ಏನು ರೀ ಟೈಪ್ಸ್ ಆಫ್ ಅಸೆಟ್. ಆಮೇಲೆ ಫೈನಾನ್ಷಿಯಲ್ ಅಸೆಟ್ ಕ್ಲಾಸಿಫಿಕೇಷನ್ ನೋಡೋದಾದರೆ there is no single measurement classification technique that is suitable for these assets. So the financial asset is classified as a current asset and ನಾನ್ ಕರೆಂಟ್ ಅಸೆಟ್ ಅಂತ ನಾವಲ್ಲಿ ಕರಿಬೋದು. ಸೊ ಫೈನಾನ್ಷಿಯಲ್ ಅಸೆಟನ್ನು ಎರಡು ರೀತಿ ಮುಖ್ಯವಾಗಿ ನಾವು ಡಿವೈಡ್ ಮಾಡೋಕ್ಕೆ ಸಾಧ್ಯತೆ. ಒಂದು
ಕರೆಂಟ್ ಅಸೆಟ್, ಇನ್ನೊಂದು ನಾನ್ ಕರೆಂಟ್ ಅಸೆಟ್ ಅಂತ ನಾವು ಅಲ್ಲಿ ಹೇಳ್ಬೋದು. ಕರೆಂಟ್ ಅಸೆಟನ್ನು ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂದ್ರೆ, ಇಟ್ ಕಂಟೈನ್ ದೋಸ್ ಇನ್ವೆಸ್ಟ್ಮೆಂಟ್ ಅಸೆಟ್ ವಿಚ್ ಆರ್ ಅ ಶಾರ್ಟ್ ಟರ್ಮ್ ಇನ್ ನೇಚರ್ ಆ್ಯಂಡ್ ದೇ ಆರ್ ಅ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಕರೆಂಟ್ ಅಸೆಟ್ ಅಂದರೆ ಏನು, ಚಾಲ್ತಿಯಲ್ಲಿರ್ತಕ್ಕಂಥ ಆಸ್ತಿ, ಇದು ಹೂಡಿಕೆಯಾಗಿದ್ದು ಕಡಿಮೆ ಅವಧಿಯ ಅವಶ್ಯಕತೆಯನ್ನು ಪೂರೈಸುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ್ರವತ್ವದ ಪ್ರಮಾಣವನ್ನು ಒಳಗೊಂಡಿರುತ್ತದೆ ಅಂತ. ಆಮೇಲೆ ನಾನ್ ಕರೆಂಟ್ ಅಸೆಟ್ ಅಂದರೆ ಏನು ರೀ, ದೀಸ್ ಆರ್ ದ ಶೇರ್ಸ್ ಆಫ್ ಅ ಕಂಪ್ನೀಸ್ ಆರ್ ಅ ಡೆಟ್ ಇನ್ಸ್ಟ್ರೂಮೆಂಟ್ ಹೆಲ್ಡ್ ಬೈ ದ ಪೋರ್ಟ್ಫೋಲಿಯೋ ಫಾರ್ ಮೋರ್ ದ್ಯಾನ್ 1 year. ಅಂದರೆ these are the in the form of shares and debt instrument company which is hold for more than 1 year. They are called as a non-current investment. Let us discuss about some advantages of financial assets. So some of these assets which are highly liquid, ನೋಡ್ರಿ ಇದು ಫಸ್ಟ್ ಅಡ್ವಾಂಟೇಜ್. ಹೈಲಿ ಲಿಕ್ವಿಡ್ ಇರೋದ್ರಿಂದ it can be easily used for pay bills or cover the financial emergency. Means you can fulfill your emergency by paying the money. Cash and cash equivalent come under this category because on the other hand they may have a wait for the stock to get the money as they have sold in a stock exchange ಅಂತ ನಾವಲ್ಲಿ ಹೇಳ್ಬೋದು. ಅಂದ್ರೆ ಏನು ರೀ, ಅಡ್ವಾಂಟೇಜಸ್ ಆಫ್ ಫೈನಾನ್ಷಿಯಲ್ ಅಸೆಟ್ ಯಾವ್ದು ಬರ್ತೈತೆ ಅಂದ್ರೆ, it is a highly liquid oriented, so the cash and cash equivalent is one of the asset comes under this ಅಂತ ನಾವಲ್ಲಿ ಹೇಳ್ಬೋದು. For an investor it gives more security when they have a more capital part on liquid asset ಅಂತ ನಾವಲ್ಲಿ ಹೇಳ್ಬೋದು. ಸೊ ಲಿಕ್ವಿಡ್ ಅಸೆಟ್ ಇರೋದ್ರಿಂದ ಇಲ್ಲಿ ಹೆಚ್ಚಿಗೆ ಅಡ್ವಾಂಟೇಜ್ ಆಗುತ್ತೆ ಯಾರಿಗೆ, ಇನ್ವೆಸ್ಟರ್ಗೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫೈನಾನ್ಷಿಯಲ್ ಅಸೆಟ್ನಿಂದ ಲಿಕ್ವಿಡ್ ಓರಿಯೆಂಟೆಡ್ ಇರೋದ್ರಿಂದ ಫೈನಾನ್ಷಿಯಲ್ ಅಸೆಟ್ ಇಮಿಡಿಯೇಟಾಗಿ ಕ್ಯಾಶಾಗಿ ಕನ್ವರ್ಟ್ ಆಗೋದ್ರಿಂದ ಇನ್ವೆಸ್ಟ್ ನೀಡನ್ನು ನಾವು ಫುಲ್ಫಿಲ್ ಮಾಡ್ಬೋದು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇಟ್ ಸರ್ವ್ ಆಸ್ ಅ ಮೇಜರ್ ಎಕನಾಮಿಕ್ ಫಂಕ್ಷನ್ ಆಫ್ ಫೈನಾನ್ಸಿಂಗ್ ಟ್ಯಾಂಜಿಬಲ್ ಅಸೆಟ್ಸ್. ಇಟ್ ಬಿಕಮ್ ಪಾಸಿಬಲ್ ಟು ಟ್ರಾನ್ಸ್ಫರ್ ದ ಫಂಡ್ ಹೂ ಈಸ್ ಹ್ಯಾವಿಂಗ್ ಅ ಸರ್ಪ್ಲಸ್ ಮನಿ ಅಂತ. ಸರ್ಪ್ಲಸ್ ಮನಿ ಇದ್ದಂಥವರು ಫಂಡನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಫೈನಾನ್ಷಿಯಲ್ ಅಸೆಟ್ಸ್ ವಿಲ್ ಡಿಸ್ಟ್ರಿಬ್ಯೂಟ್ ದ ರಿಸ್ಕ್ ಆ್ಯಸ್ ಪರ್ ದ ಪ್ರಿಫರೆನ್ಸ್ ಆ್ಯಂಡ್ ರಿಸ್ಕ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫೈನಾನ್ಷಿಯಲ್ ಅಸೆಟ್ ಏನು ಮಾಡತ್ತಾರೆ, ಇಟ್ ಟ್ರೈ ಟು ಆಲ್ವೇಸ್ ಡಿಸ್ಟ್ರಿಬ್ಯೂಟ್ ದ ರಿಸ್ಕ್ ಆ್ಯಸ್ ಪರ್ ದ ಪ್ರಿಫರೆನ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇಟ್ ಈಸ್ ಅ ಇಂಟ್ಯಾಂಜಿಬಲ್ ಅಸೆಟ್ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ಇಟ್ ರಿಪ್ರೆಸೆಂಟ್ ದ ಲೀಗಲ್ ಕ್ಲೇಮ್ಸ್ ಟು ಫ್ಯೂಚರ್ ಕ್ಯಾಶ್ ಎಕ್ಸ್ಪೆಕ್ಟೆಡ್, ಜನರಲಿ ಡಿಫೈನ್ಡ್ ಮ್ಯಾಚುರಿಟಿ ರೇಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇದು ಏನು ರೀ, ಫಿಕ್ಸ್ ಅಸೆಟ್ಗೆ ಆಗ್ತಕ್ಕಂಥ ಫೈನಾನ್ಷಿಯಲ್ ಅಸೆಟದ ಅಡ್ವಾಂಟೇಜ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಡಿಸ್ಅಡ್ವಾಂಟೇಜ್ ಆರ್ ಲಿಮಿಟೇಷನ್. Financial assets like a deposit in a saving account and checking accounts with a bank which are greatly limited when it comes to its return on investment as there are no restriction for withdrawal. ಅಂದರೆ ಏನು ಹೇಳ್ತಾರೆ ಅವರು, ಫೈನಾನ್ಷಿಯಲ್ ಅಸೆಟ್ಸ್ ಲೈಕ್ ಅ ಡೆಪಾಸಿಟ್ ಇನ್ ಅ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಚೆಕಿಂಗ್ ಅಕೌಂಟ್ ವಿತ್ ಅ ಬ್ಯಾಂಕ್ ಆರ್ ಲಿಮಿಟೆಡ್. ಅಂದರೆ ಕಂಟಿನ್ಯೂಸ್ಲಿ ನೀವು ಬ್ಯಾಂಕ್ ಅಕೌಂಟ್ ಹೋಗಿ ಚೆಕ್ ಮಾಡೋದು ಹಂಗಾಗತ್ತೆ. ಆಮೇಲೆ ಇದು ನೇಚರ್ ಲಿಮಿಟೆಡ್ ಇರೋದ್ರಿಂದ ಯು ಆರ್ ನಾಟ್ ಸಪೋಸ್ ಟು ಗೆಟ್ ಹೈ ರಿಟರ್ನ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಫೈನಾನ್ಷಿಯಲ್ ಅಸೆಟ್ ನೇಚರೇ ಇರೋದ್ರಿಂದ ಕಮ್ಮಿ ರಿಟರ್ನ್ ಸಿಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ದೀಸ್ ಅಸೆಟ್ಸ್ ಆರ್ ಲೈಕ್ ಅ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಆ್ಯಂಡ್ ಮನಿ ಮಾರ್ಕೆಟ್ ಅಕೌಂಟ್ಸ್ ಮೇ ಪ್ರಿವೆಂಟ್ ದ ವಿಡ್ರಾವಲ್ ಫಾರ್ ಮಂತ್ಸ್ ಆರ್ ಇಯರ್ ಆ್ಯಸ್ ಪರ್ ದ ಅಗ್ರಿಮೆಂಟ್ ಆರ್ ಅಪ್ಲಿಕೇಬಲ್. ಅಂದರೆ ಫೈನಾನ್ಷಿಯಲ್ ಅಸೆಟ್ ಹ್ಯಾಸ್ ಅ ಸರ್ಟನ್ ಅಗ್ರಿಮೆಂಟ್. ಫಾರ್ ದ್ಯಾಟ್ ಅಗ್ರಿಮೆಂಟ್ ಯು ಆರ್ ನಾಟ್ ಸಪೋಸ್ ಟು ವಿಡ್ರಾ ದ ಮನಿ ವೆನ್ ಎವರ್ ಯು ನೀಡೆಡ್. ಲೈಕ್ ಅ ಡೆಪಾಸಿಟ್ ಅಂತ ಹೇಳಿವಿ ನಾವು. ಫಿಕ್ಸ್ ಡೆಪಾಸಿಟ್ ಇತ್ತಂದ್ರೆ ಫಿಕ್ಸ್ ಮ್ಯಾಚುರಿಟಿ ಪೀರಿಯಡ್ವರೆಗೂ ನಾವು ಅಮೌಂಟನ್ನು ತಗೊಳಕ್ಕೆ ಬರೋಂಗಿಲ್ಲ. ಹಾಗಾಗಿ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗ್ಬೋದು ಫೈನಾನ್ಷಿಯಲ್ ಅಸೆಟ್ದು. ಆಮೇಲೆ ಇಟ್ ಈಸ್ ಅ ಮೇಜರ್ಲಿ ಕಮ್ಸ್ ವಿತ್ ಅ ಮ್ಯಾಚುರಿಟಿ ಡೇಟ್. ನೋಡಿರಿ, ಮ್ಯಾಚುರಿಟಿ ಡೇಟ್ ಇರುತ್ತೆ ಅದಕ್ಕೆ ಕಾಂಟ್ರಾಕ್ಟಿಗೆ. ಸೊ ದ್ಯಾಟ್ ಯು ಆರ್ ನಾಟ್ ಸಪೋಸ್ ಟು ಬ್ರೇಕ್ ದ್ಯಾಟ್ ಕಾಂಟ್ರಾಕ್ಟ್ ಆನ್ ಅ ಮ್ಯಾಚುರಿಟಿ ಕಾಲ್ ಫಾರ್ ಪೆನಲ್ಟಿ ಆರ್ ಲೋವರ್ ರಿಟರ್ನ್. ಸೊ ಪೆನಲ್ಟಿ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ದ ಡಿಸ್ಅಡ್ವಾಂಟೇಜ್. ಓಕೆ, ಇದು ಫೈನಾನ್ಷಿಯಲ್ ಅಸೆಟ್ ಟೈಪ್ಸ್ ಬಗ್ಗೆ. ಆಮೇಲೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್. ಸೊ ಯು ವಿಲ್ ಶೋ ಅನದರ್ ಇಂಪಾರ್ಟೆಂಟ್ ಟೈಪ್ಸ್. ಜಸ್ಟ್ ಚಾರ್ಟ್ ತೋರ್ಸೋದು ನೋಡ್ರಿ. ಎಸ್, ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅಸೆಟ್ ವಿ ಕ್ಯಾನ್ ಸೇ cash and cash equivalent is a type of the financial asset. Fixed deposit is also a type of financial asset. Equity share is also a type of financial asset. ನೋಡಿ, ಶೇರ್ ಸ್ಟಾಕ್ ಅಂದ್ರೆ ಶೇರ್ ಅಂತ ಕರಿತೀವಿ ನಾವು. ಶೇರ್ ಒಳಗೆ ಇಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್ ಎರಡೂ ಬರ್ತಾವೆ. ಇಕ್ವಿಟಿ ಶೇರ್ ಅಂದ್ರೆ ಆರ್ಡಿನರಿ ಶೇರ್ಸ್ ವಿಚ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಪ್ರಿಫರೆನ್ಷಿಯಲ್ ರೈಟ್. ಪ್ರಿಫರೆನ್ಸ್ ಶೇರ್ ಅಂದರೆ ವಿಚ್ ಈಸ್ ಹ್ಯಾವಿಂಗ್ ಅ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಆ್ಯಂಡ್ ಇಟ್ ಹ್ಯಾಸ್ ಅ ಫಿಕ್ಸ್ಡ್ ರೇಟ್ ಆಫ್ ರೈಟ್ಸ್. ಓಕೆ, ಆ್ಯಂಡ್ ದ ಡಿಬೆಂಚರ್ ಈಸ್ ಹ್ಯಾವಿಂಗ್ ಅ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಆಮೇಲೆ ಅಕೌಂಟ್ ರಿಸೀವೇಬಲ್, ಮ್ಯೂಚುವಲ್ ಫಂಡ್, ಡೆರಿವೇಟಿವ್ಸ್ ಇವೆಲ್ಲ ಏನು ರೀ ಫೈನಾನ್ಷಿಯಲ್ ಅಸೆಟ್ ಟೈಪ್ಸ್ ಒಳಗೆ ಬರ್ತಾವೆ. ಆಮೇಲೆ
how the financial assets are created ಅಂದ್ರೆ ಏನಂತ ಬರ್ತೀವಿ ನಾವು, internal financing has to acquire the asset to use the current income and use the accumulated saving, and external finance has to acquire the asset by raising financial liability and by raising issuing stock ಅಂತ. ಓಕೆ, ಸೊ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅಸೆಟ್ ಅಂದರೆ ಡೆರಿವೇಟಿವ್ಸ್ ಇದೆ, ಡೆಟ್ ಸೆಕ್ಯೂರಿಟಿ ಇದೆ. ಆಲ್ರೆಡಿ ನಾವು ಹೇಳಿದ್ವಿ, ಡೆಟ್ ಸೆಕ್ಯೂರಿಟಿ ಅಂದರೆ ಇಟ್ ಈಸ್ ಅ ಪ್ರಯಾರಿಟಿ ಟು ಕ್ಲೇಮ್ ದ ಹೋಲ್ಡರ್ ಫಾರ್ ಅ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್, and the market value for influence for a particular time. Money and equity is also another type. Money ಅಂದರೆ in the form of currency ಇರುತ್ತೆ, equity in the form of share, bonds, like that. ಸೊ ಇದು ಕೂಡ ಫೈನಾನ್ಷಿಯಲ್ ಅಸೆಟ್ ಆಗುತ್ತೆ. ಆಮೇಲೆ ರೋಲ್ ಆಫ್ ಫೈನಾನ್ಷಿಯಲ್ ಅಸೆಟ್ ನೋಡೋದಾದ್ರೆ, ಸೊ ದ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅ ಮೆಕ್ಯಾನಿಸಮ್ ಥ್ರೂ ವಿಚ್ ಲೋನೆಬಲ್ ಫಂಡ್ ಈಸ್ ಬರೋವರ್, ವೇರ್ ದ ಆಪರೇಷನ್ ಆಫ್ ಅ ಫೈನಾನ್ಷಿಯಲ್ ಮಾರ್ಕೆಟ್ ಟೇಕ್ಸ್ ಪ್ಲೇಸ್ ವಿತ್ ಸ್ಟಾಕ್, ಬಾಂಡ್ ಆ್ಯಂಡ್ ಅದರ್ security. So this is all related to financial assets ಅಂತ ನಾವಲ್ಲಿ ಹೇಳ್ಬೋದು. Thanks for watching.